ಈಗ ರಾಜ್ಯಾದ್ಯಂತ ಬಹಳ ದೊಡ್ಡ ಸುದ್ದಿ ಏನು ಅಂತಂದ್ರೆ, ಕೆನರಾ ಕ್ಷೇತ್ರದಲ್ಲಿ ಅನಂತಕುಮಾರ್ ಹೆಗಡೆಯವರೇ ಬಿಜೆಪಿಗೆ ಮಗ್ಗಲು ಮುಳ್ಳಾಗ್ತಾರಾ? ಅವರ ನಾಲಿಗೆಯ ಕಲ್ಚರ್ ಯಾವ ಮಟ್ಟಕ್ಕಿದೆ ಅಂತಂದ್ರೆ, ಬಿಜೆಪಿಯ ಮೂಲ ಕಲ್ಚರನ್ನೇ ಸಂಪೂರ್ಣವಾಗಿ ಕೊಂದು ನೀರು ಕುಡಿಯುವ ಮಟ್ಟಕ್ಕೆ ಅವರ ನಾಲಿಗೆ ಕಲ್ಚರ್ ಬೆಳೀತಾ ಇದೆ. ಈ ಅನಂತಕುಮಾರ್ ಅವರ ಹೆಗಡೆಯವರಿಗೆ ಏನಾಗಿದೆ ಅನ್ನೋದು ಪ್ರಪಂಚಕ್ಕೆ ಅರಿವಿಲ್ಲದೆ ಇದ್ದಂಥ ಮಟ್ಟಕ್ಕೆ ಅವರ ಅಟಾಟೋಪ ಬಂದು ನಿಂತಿದೆ. ರೋಡ್ ಮಾಡುವುದು, ನೀರು ಕೊಡಿಸುವುದು, ಇನ್ನೊಂದು ಮಗದೊಂದು ತಾರ್ ಹಾಕ್ಸೋದು ಅದು ನನ್ನ ಕೆಲಸ ಅಲ್ಲ, ಒಬ್ಬ MP ಯ ಕೆಲಸ ಅಲ್ಲ ಅಂತ. ಯಾವ ಕೆಲಸ ನಿಮ್ಮದು ಹಾಗಾದರೆ? ಒಬ್ಬ ಸಾರ್ವಜನಿಕ ವ್ಯಕ್ತಿಯಾಗಿ ನೀವು ಕೆಲಸ ಮಾಡಲಿಕ್ಕೆ ಅಯೋಗ್ಯರು ಅನ್ನೋದು ನಿಮ್ಮ ಹಿಂದಿರುವ ಇತಿಹಾಸ. ಶೂನ್ಯ ಸಂಪಾದನೆ ಈ 30 ವರ್ಷದಲ್ಲಿ ಅನ್ನೋದು ದುರಂತದ ಇತಿಹಾಸ. ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನಲ್ಗೆ ಸ್ವಾಗತ. ಕರ್ನಾಟಕದಲ್ಲಿ ಎಂದಿನಂತೆ ಕಾಂಗ್ರೆಸ್ಸಿನಲ್ಲೂ ಮತ್ತು BJPಯಲ್ಲೂ ಟಿಕೆಟಿನ ಪೂರ್ವದಲ್ಲಿ ಒಂದು ಬಂಡಾಯ ಅಥವಾ ಅಸಮ್ಮತಿ ಇದ್ದರೆ, ಟಿಕೆಟಿನ ನಂತರ ಕೂಡ ಈಗ ಎರಡೂ ಪಕ್ಷದಲ್ಲಿ ಒಳಬಂಡಾಯ ತಾರಕಕ್ಕೇರಿದೆ. ಅದರಲ್ಲೂ ಈಗ ಹೆಚ್ಚು ಬಹಳ ಮುಖ್ಯವಾಗಿ ಕಾಣಿಸ್ಕೊಳ್ತಾ ಇರುವಂಥದ್ದು ಕೆನರಾ ಕ್ಷೇತ್ರದ ಅನಂತಕುಮಾರ್ ಹೆಗಡೆಯವರ ಸೈಲೆನ್ಸು, ಮೌನ. ಕಾಗೇರಿಯವರು ಮನೆಗೆ ಹೋದಾಗ ಬಾಗಿಲು ತೆಗೆದೇನೆ ಅರ್ಧ ಮುಕ್ಕಾಲು ಗಂಟೆ ಕಾಯಿಸಿ ವಾಪಸ್ ಕಳಿಸಿದ್ದು, ಹಾಲಪ್ಪನವರು ಹೈಕಮಾಂಡಿನ ಸೂಚನೆಯ ಮೇರೆಗೆ ಅನಂತಕುಮಾರ್ ಹೆಗಡೆಯವರೊಟ್ಟಿಗೆ ಒಂದು ಮಾತುಕತೆಯನ್ನು ನಡೆಸಿ ಅವರು ಸಹಕಾರವನ್ನು ಕೊಡುವ ಹಾಗೆ ಅವರನ್ನು ಒಪ್ಪಿಸಿ. ಯಾಕೆಂತಂದರೆ ಅವರೇ ಹೇಳಿದ್ದು, ಅನಂತಕುಮಾರ್ ಹೆಗಡೆಯವರಿಗೆ ಈ ಬಾರಿ ಟಿಕೆಟ್ ಕೊಡಲಿಕ್ಕೆ ಆಗುವುದಿಲ್ಲ ಅನ್ನುವಂಥ ಸೂಚನೆ ಕೇಂದ್ರದಿಂದ ಬಂದಾಗ, ಯಾರೇನು ಇಲ್ಲಿ ಕೆನರಾ ಕ್ಷೇತ್ರದಲ್ಲಿ BJPಯ ಪರವಾಗಿ ಅಂದರೆ ಮೋದಿಯವರ ಕೈಯನ್ನು ಬಲಪಡಿಸುವುದಕ್ಕೆ ಯಾವುದೇ ಅಭ್ಯರ್ಥಿ ಕಣಕ್ಕೆ ಬಂದರೂ ಕೂಡ ನನ್ನ ಸಪೋರ್ಟ್ ಇದೆ, ನಾನೇ ನಿಂತು ಗೆಲ್ಲಿಸಿ ತರಿಸ್ತೇನೆ ಅನ್ನುವಂಥ ಮಾತನ್ನು ಆಡಿದರು. ಯಾವಾಗ ಕಾಗೇರಿಯವರ ಟಿಕೆಟ್ ಫೈನಲ್ ಆಗಿ ಘೋಷಣೆ ಆಯಿತೋ ಆವಾಗ ಅನಂತಕುಮಾರ್ ಹೆಗಡೆಯವರ ಅಟಾಟೋಪದ ಅಥವಾ ಚಂಡಿ ತೆಗೆಯುವ ಅಥವಾ ಅಹಂಕಾರದ, ದುರಭಿಮಾನದ, ದುರಹಂಕಾರದ ಈ ಪಟ್ಟು ಮತ್ತು ಅವರ ಇಡೀಯದಾದಂಥ ಕಾರಸ್ಥಾನದ ಒಂದೊಂದೇ ಹೆಜ್ಜೆಗಳು ತೆರೆದುಕೊಳ್ತಾ ಇದೆ. ಈಗ ರಾಜ್ಯಾದ್ಯಂತ ಬಹಳ ದೊಡ್ಡ ಸುದ್ದಿ ಏನು ಅಂತಂದರೆ, ಕೆನರಾ ಕ್ಷೇತ್ರದಲ್ಲಿ ಅನಂತಕುಮಾರ್ ಹೆಗಡೆಯವರೇ BJPಗೆ ಮಗ್ಗಲು ಮುಳ್ಳಾಗ್ತಾರಾ? ಅನಂತಕುಮಾರ್ ಹೆಗಡೆಯವರೇ ಕೆನರಾ ಕ್ಷೇತ್ರದಲ್ಲಿ 6 ಬಾರಿ ಆರಿಸಿ ಬಂದಿದ್ದಾರೆ. BJPಯ ಒಂದು ಸಂಸದೀಯ ಕ್ಷೇತ್ರದ ಚುನಾವಣೆ ಅಂತ ಬಂದಾಗ ಕರ್ನಾಟಕದಲ್ಲಿ ಕೆನರಾ ಕ್ಷೇತ್ರ ಅದು ಕಟ್ಟಿಟ್ಟ ಬುತ್ತಿ BJPಗೆ. ಅಂಥ ಒಂದು ಕ್ಷೇತ್ರದಲ್ಲಿ ಇವರ ಮಾತು, ಇವರ ಕೃತಿ, ಇವರ ನಡವಳಿಕೆ, 4 ವರ್ಷದ ದಿವ್ಯವಾದ ಮೌನ, ಕಳೆದ ಬಾರಿಯ ವಿಧಾನಸಭಾ ಚುನಾವಣೆಗೆ ಅಂಕೋಲಕ್ಕೆ ಪ್ರಧಾನಿ ಬಂದಾಗಲೂ ಕೂಡ ಆ ಕಡೆ ಮುಖ ಎತ್ತಿ ನೋಡದೇ ಇದ್ದಂಥ ನಿರ್ಲಕ್ಷ್ಯ, ಇವೆಲ್ಲ ಸ್ವಯಂಕೃತ ಅಪರಾಧದಿಂದ 2ನೇ ಬಾರಿ ಮೋದಿಯವರು ಮುಖ್ಯಮಂತ್ರಿ ಆದಂಥ ಪ್ರಥಮ ಪಾದದಲ್ಲೇ ನಾವು ಸಂವಿಧಾನವನ್ನು ಬದಲಿಸಲಿಕ್ಕೆ ಬಂದವರು ಅನ್ನುವಂಥ ಉದ್ದಟತನದ ಅತಾರ್ಕಿಕವಾದಂಥ ಮಾತನಾಡುವ ಮೂಲಕ ಕಾಂಗ್ರೆಸ್ಸಿಗೆ 5 ವರ್ಷ ಅಸ್ತ್ರವನ್ನು ಕೊಟ್ಟರು. ಸಂವಿಧಾನ ರಕ್ಷಣಾ ಅಭಿಯಾನವನ್ನು ದೇಶಾದ್ಯಂತ ಮಾಡುವ ಮಟ್ಟಕ್ಕೆ ಒಂದು ಬ್ರಹ್ಮಾಸ್ತ್ರವನ್ನು ಕೊಟ್ಟರು. ಅದರ ಜೊತೆಗೆ ಈ ಬಾರಿ ಇನ್ನು ಎಲೆಕ್ಷನ್ ಏನು ಆರಂಭ ಆಯಿತು ಅಂತಂದಾಗ ಕುಂಭಕರ್ಣ ನಿದ್ದೆಯಿಂದ ಎದ್ದ ಹಾಗೆ ಅಥವಾ ಎಬ್ಬಿಸಿದ ಹಾಗೆ ಅವರ ಅಭಿಮಾನಿಗಳು ಬಂದು ಮನೆಗೆ ಅವರನ್ನೇ ಎಬ್ಬಿಸಿದರು. ಹಿಂದೂ ಸನಾತನ ಧರ್ಮದ ಪ್ರಖರವಾಗ್ಮಿಯಾಗಿ, ಫೈರ್ ಬ್ರ್ಯಾಂಡ್ ಆಗಿ ಮತ್ತೆ ಹುಟ್ಟಿ ಬಂದರು ಅನಂತಕುಮಾರ್. ಬಾಯಿಗೆ ಬಂದ ಹಾಗೆ ಮಾತಾಡಲಿಕ್ಕೆ ಶುರು ಮಾಡಿದರು. ಕೊನೆಗೆ ಅವರ ಟಿಕೆಟ್ ತಪ್ಪುವುದಕ್ಕೆ ಕಾರಣವಾಗುವಂಥ ಅಬ್ ಕಿ ಬಾರ್ 400 ಪಾರ್ 400 ಸೀಟನ್ನು ನಾವು ಈ ಸರಿ
ದಾಟಲೇಬೇಕು ಅಂತ ಸಂಸತ್ತಿನಲ್ಲಿ ಒಂದು ಸಿಂಹಗರ್ಜನೆಯನ್ನು ಪ್ರಧಾನಿಯವರು ಏನು ಮಾಡಿದರು, ಅದಕ್ಕೂ ಕೂಡ ಅಪಭ್ರಂಶದ ತೇಪೆಯನ್ನು ಅಥವಾ ಅಪಭ್ರಂಶದ ವ್ಯಾಖ್ಯಾನವನ್ನು ಮಾಡಿದರು. ಇದೇ ನಾಲಿಗೆಗೆಟ್ಟಂಥ ಅನಂತಕುಮಾರ್ ಅವರ ನಾಲಿಗೆಯ ಕಲ್ಚರ್ ಯಾವ ಮಟ್ಟಕ್ಕಿದೆ ಅಂತಂದರೆ BJPಯ ಮೂಲ ಕಲ್ಚರನ್ನೇ ಸಂಪೂರ್ಣವಾಗಿ ಕೊಂದು ನೀರು ಕುಡಿಯುವ ಮಟ್ಟಕ್ಕೆ ಅವರ ನಾಲಿಗೆ ಕಲ್ಚರ್ ಬೆಳೀತಾ ಇದೆ. 400 ಸೀಟು ಯಾಕೆ ಅಂತಂದರೆ ಸಂವಿಧಾನವನ್ನು ತಿದ್ದುವುದಕ್ಕಾಗಿ. ಕಾಂಗ್ರೆಸ್ಸು ಈ 75 ವರ್ಷದಲ್ಲಿ ತನ್ನ ಸುದೀರ್ಘವಾದಂಥ ಆಡಳಿತದಲ್ಲಿ ತನಗೆ ಬೇಕಾದಾಗ ಯಾವ್ಯಾವಾಗ ಅಮೈಂಡ್ಮೆಂಟ್ ಮಾಡಿ ಏನನ್ನೆಲ್ಲ ಜನವಿರೋಧಿಯಾದಂಥ, ಸಂಸ್ಕೃತಿ ವಿರೋಧಿಯಾದಂಥ, ಧರ್ಮ ವಿರೋಧಿಯಾದಂಥ, ದೇಶ ವಿರೋಧಿಯಾದಂಥ ಅಂಶಗಳನ್ನು ಸಂವಿಧಾನದಲ್ಲಿ ತುರುಕಿದೆಯೋ ಅದನ್ನೆಲ್ಲ ನಾವು ಬದಲಾಯಿಸ್ತೇವೆ ಅನ್ನುವಂಥ ಮಾತನ್ನು ಆಡುವ ಮೂಲಕ ಕಾಂಗ್ರೆಸ್ಸಿಗೆ ಮತ್ತೊಂದು ಅಸ್ತ್ರವನ್ನು ಕೊಟ್ಟರು ಚುನಾವಣೆಯ ಹೊಸ್ತಿಲಿನಲ್ಲಿ. ಆವಾಗ ಡಿಸೈಡ್ ಆಯಿತು, ಅನಂತಕುಮಾರ್ ಅನ್ನುವಂಥ ಈ ಅಸಂಸ್ಕೃತ ವ್ಯಕ್ತಿಗೆ ಪಕ್ಷ ನಿಷ್ಠೆಯೇ ಸಂದೇಹ ಅನ್ನುವ ಮಟ್ಟಕ್ಕೆ ಮಾತಾಡುವ ಈ ವ್ಯಕ್ತಿಗೆ ಈ ಸಾರಿ ಟಿಕೆಟ್ ಕೊಟ್ಟರೆ ಇದು ನಿಜಕ್ಕೂ ಪಕ್ಷಕ್ಕೆ ದೊಡ್ಡ ಆಘಾತ ಆಗತ್ತೆ. ರಾಷ್ಟ್ರೀಯ ಮಟ್ಟದಲ್ಲಿ ಕಾಂಗ್ರೆಸ್ಸು ಅದನ್ನು ಅಸ್ತ್ರವಾಗಿ ಬಳಸಲಿಕ್ಕೆ ಹೊರಡುತ್ತೆ. ಹೌದು, ಮೋದಿಯವರು 400 ಸೀಟಿಗಿಂತ ಹೆಚ್ಚು ಈ ಸರಿ ನಾನು ಗೆಲ್ಲಬೇಕು ಅನ್ನುವ ಸವಾಲನ್ನು ಅಥವಾ ಆ ಗಡುವನ್ನು ಹಾಕಿಕೊಂಡದ್ದು ಸಂವಿಧಾನವನ್ನು ಅಪಭ್ರಂಶಗೊಳಿಸಲಿಕ್ಕೆ, ಸಂವಿಧಾನವನ್ನು ಅಸ್ಥಿರಗೊಳಿಸಲಿಕ್ಕೆ ಅನ್ನುವಂಥ ಅಸ್ತ್ರವನ್ನು ಬ್ರಹ್ಮಾಸ್ತ್ರವಾಗಿ ಬಳಸುತ್ತೆ. ಯಾಕೆ ಅಂತಂದರೆ ಅದಕ್ಕೂ ಪೂರ್ವದಲ್ಲೇ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದರು, ಒಮ್ಮೆ ಈ ಬಾರಿ ಮೋದಿಯವರು ಗೆದ್ದು ಅಧಿಕಾರಕ್ಕೆ ಬಂದರು ಅಂತಾದರೆ ಮುಂದಿನ 30 ವರ್ಷ ಚುನಾವಣೆ ಆಗುವುದಿಲ್ಲ. ಈ ದೇಶ ಹಿಟ್ಲರ್ ಸರ್ಕಾರವನ್ನು ಕಾಣುತ್ತೆ, ಸರ್ವಾಧಿಕಾರಿಯ ಆಡಳಿತಕ್ಕೆ ಮುಖ ಮಾಡಿ ನಿಲ್ಲುತ್ತೆ, ಪ್ರಜಾತಂತ್ರ ವ್ಯವಸ್ಥೆ ಕುಸಿಯುತ್ತದೆ, ಡೆಮಾಕ್ರಸಿ ಇರುವುದಿಲ್ಲ ಅನ್ನುವಂಥ ಮಾತನ್ನು ಆಡಿದರು. ಅದಕ್ಕೆ ಇದನ್ನು ಲಿಂಕ್ ಮಾಡಲಿಕ್ಕೆ ಹೊರಟರು ಕಾಂಗ್ರೆಸ್ಸಿನವರು. ಆವಾಗಲೇ ಡಿಸೈಡ್ ಆಯಿತು ಅನಂತಕುಮಾರ್ ಅವರಿಗೆ ಟಿಕೆಟು ಕೊಡಕೂಡದು ಅನ್ನುವಂಥದ್ದು. ಹೈಕಮಾಂಡ್ ಭಾಳ ಸ್ಪಷ್ಟವಾಗಿ ಆ ನಿಲುವಿಗೆ ಬಂತು. ಇಲ್ಲದೇ ಇದ್ದರೆ ಯಡಿಯೂರಪ್ಪನವರು ಪಟ್ಟಿಡಿದಿದ್ರು ಅನಂತಕುಮಾರ್ ಅವರಿಗೆ ಕೊಡಬೇಕು ಅಂತ. ಅನಂತಕುಮಾರರ ವಿಷಯದಲ್ಲಿ ಈ ರೀತಿಯ ಮಾತುಗಳು, ಅದರ ಜೊತೆಗೆ ಕಾರ್ಯಕರ್ತರ ಸಭೆಯಲ್ಲಿ ಕೆಳಗೆ ಕೂತ್ಕೊಳ್ಳಿಕ್ಕಿಟ್ಟಂಥ ಕುರ್ಚಿಯನ್ನು ಟೇಬಲ್ ಮೇಲೆ ಇಟ್ಟು ಬನ್ನಿ ದಮ್ಮಿದ್ರೆ ಯಾರಾದರೂ ರಾಜಕೀಯಕ್ಕೆ ನನ್ನೆದುರು ಬಂದು ನಿಂತು ಗೆದ್ದು ನೋಡಿ ಅನ್ನುವಂಥ ಅಹಂಕಾರದ ಪಂಥಾವನವನ್ನು ನೀಡಿದರು. ಈ ಅನಂತಕುಮಾರ್ ಅವರ ಹೆಗಡೆಯವರಿಗೆ ಏನಾಗಿದೆ ಅನ್ನೋದು ಪ್ರಪಂಚಕ್ಕೆ ಅರಿವಿಲ್ಲದೆ ಇದ್ದಂಥ ಮಟ್ಟಕ್ಕೆ ಅವರ ಅಟಾಟೋಪ ಬಂದು ನಿಂತಿದೆ. ಒಬ್ಬ ಮನುಷ್ಯನಿಗೆ ಅಧಿಕಾರದ ದಾಹ ಮತ್ತು ಅಧಿಕಾರದ ದರ್ಪ ಈ ಮಟ್ಟಕ್ಕೆ ಎಲ್ಲಿಯೂ ಏರಬಾರ್ದು ಅಂತ. ಹಿಂದೂ ಧರ್ಮದ ಫೈರ್ ಬ್ರ್ಯಾಂಡ್ ಅಂತ ಕರೆದರೂ ಕೂಡ ಹಿಂದೂ ಧರ್ಮದ ಉಳಿವಿಗಾಗಿ ರಚನಾತ್ಮಕವಾಗಿ ಭಾಷಣವನ್ನು ಬಿಟ್ಟರೆ ಅನಂತಕುಮಾರ್ ಹೆಗಡೆ ಏನು ಮಾಡಿದ್ದಾರೆ? ತನ್ನ ವ್ಯವಹಾರಕ್ಕೆ ಮುಸ್ಲಿಮರು, ಡ್ರೈವರ್ ಮುಸ್ಲಿಮರು, ಪ್ರತಿಯೊಬ್ಬರು ಪಟಾಲಂ ಮುಸ್ಲಿಮರು, ವೈಯಕ್ತಿಕವಾದಂಥ ಎಲ್ಲ ಲಾಭಕ್ಕೆ ಮುಸ್ಲಿಮರು ಬೇಕು, ವೇದಿಕೆಯಲ್ಲಿ ಮಾತ್ರ ಮುಸ್ಲಿಮರನ್ನು ಬೈಯುವುದು. ಈ ದ್ವಂದ್ವ ನೀತಿ ಯಾಕೆ? ಈ ಇಬ್ಬಗೆಯ ನೀತಿ ಯಾಕೆ? ಹಾಗಾದರೆ ನಿಮ್ಮ ಹಿಂದೂ ಧರ್ಮದ ಈ ಪ್ರಕಾಂಡವಾದ ಬಾಕರವಾದ ಭಾಷಣ ಇದೆಯಲ್ಲ, ಅದು ಕೆಲವು ಕೊಟ್ಟಿ ಭಾಷಣ ಅಷ್ಟೇ ಅಲ್ವೇನೋ? ಪ್ರಾಯೋಗಿಕವಾಗಿ ಅದು ನೆಲಕ್ಕಿಳಿಯುವಂಥ ಮಾತೆ ಅಲ್ಲ ಅಂತಾಯ್ತಲ್ಲ. ಆಯಿತು, 6 ಬಾರಿ ಆರಿಸಿ ಬಂದಿದ್ದೀರಿ, 30 ವರ್ಷ ಆಳಿದ್ದೀರಿ, 30 ವರ್ಷ ಅಧಿಕಾರವನ್ನು ಅನುಭವಿಸಿದ್ದೀರಿ. ಆದರೆ ನಿಮಗೆ ಸಚಿವ ಪದವನ್ನು ಕೊಟ್ಟಾಗಲೂ ನಿಮ್ಮ ಅಭಿವೃದ್ಧಿ ರಾಜಕೀಯದ ಹೆಜ್ಜೆಗಳು ಶೂನ್ಯ. ಕ್ಷೇತ್ರಕ್ಕಾಗಿ ಏನನ್ನ ಮಾಡಿದ್ದೀರಿ ಅನ್ನುವಂಥ ಪ್ರಶ್ನೆಗೆ 30 ವರ್ಷದಲ್ಲಿ ಒಂದು 3 ಅದ್ಭುತವಾದ ಕೆಲಸವನ್ನು ಮಾಡಿಲ್ಲ ನೀವು. ಕೇವಲ 3 ಅದ್ಭುತವಾದ ಕೆಲಸವನ್ನು ಮಾಡಿಲ್ಲ. ಒಂದು ಕೃಷಿ ವಿಶ್ವವಿದ್ಯಾನಿಲಯ ಇಲ್ಲ, ಏರ್ಪೋರ್ಟ್ ಇಲ್ಲ. ಅದರ ಮಧ್ಯೆ ನೀವು ದುರಹಂಕಾರದಿಂದ ಒಂದು ಸರಿ ಆಡಿದ ಮಾತು ಇವತ್ತಿಗೂ ನೆನಪಿದೆ.
ಜನಕ್ಕೆ ರೋಡ್ ಮಾಡುವುದು, ನೀರು ಕೊಡಿಸುವುದು, ಇನ್ನೊಂದು ಮಗದೊಂದು ತಾರು ಹಾಕ್ಸೋದು ಅದು ನನ್ನ ಕೆಲಸ ಅಲ್ಲ, ಒಬ್ಬ MP ಯ ಕೆಲಸ ಅಲ್ಲ ಅಂತ. ಯಾವ ಕೆಲಸ ನಿಮ್ಮದು ಹಾಗಾದರೆ? ಏನು ನಿಮಗೆ ಸಿಟ್ಟು ಬರುತ್ತೆ ಅಥವಾ ನಿಮ್ಮ ಅಹಂಕಾರ ಪಿತ್ತ ನೆತ್ತಿಗೇರುತ್ತೆ ಅನ್ನುವ ಕಾರಣಕ್ಕಾಗಿ ಆಸ್ಪತ್ರೆಯಲ್ಲಿ ಡಾಕ್ಟ್ರಿಗೆ ಕಪಾಳ ಮೋಕ್ಷ ಮಾಡುವುದು ನಿಮ್ಮ ಕೆಲಸನಾ? ಹಾಲಪ್ಪ ಮೊನ್ನೆ ಬಂದಾಗ ಅವರ ಸಿಬ್ಬಂದಿ ಫೋಟೋ ತೆಗೆದ್ರು ಅನ್ನುವ ಕಾರಣಕ್ಕಾಗಿ ಅವರ ಫೋಟೋವನ್ನು ಕಸಿದುಕೊಂಡು ನಿಮ್ಮ ಸಹಾಯಕನ ಹತ್ರ ಅದನ್ನು ಡಿಲೀಟ್ ಮಾಡಿಸಿದ್ರಲ್ಲ, ಇದು ನಿಮ್ಮ ಕೆಲಸನಾ? ಇನ್ನೊಂದು ಗುಪ್ತ ಅಂದರೆ ನಿಮ್ಮ ವಲಯದವರು ಹೇಳುವ ಪ್ರಕಾರ ಅವರ ಗನ್ ಮ್ಯಾನನ್ನು ಕೊರಳು ಪಟ್ಟಿ ಹಿಡಿದು ಹೊಡೆಯಲಿಕ್ಕೂ ನೀವು ಮುಂದಾಗಿದ್ದೀರಿ ಅಂತ ಕೇಳಲ್ಪಟ್ಟಿದ್ದೇವೆ. ಏನಾಗಿದೆ ನಿಮಗೆ? ಅಧಿಕಾರದ ಮದ ಈ ಮಟ್ಟಕ್ಕೆ. ನೀವು ಈ ಮದವನ್ನು ತೋರಿಸಬಹುದು. ಯಾರು ತೋರಿಸಬಹುದು ಅದನ್ನು? ಶಿವಮೊಗ್ಗ ಕ್ಷೇತ್ರದ ರಾಘವೇಂದ್ರ ತೋರಿಸಬಹುದು, ಮೈಸೂರಿನ ಪ್ರತಾಪ ಸಿಂಹ ತೋರಿಸಬಹುದು. ಯಾಕೆ ಅಂತಂದರೆ ಅವರು ಕ್ಷೇತ್ರಪಾಲರಾಗಿ ಕೆಲಸ ಮಾಡಿದ್ದಾರೆ. MP ಆಗಿ ಏನನ್ನ ಮಾಡಬಹುದು ಅನ್ನೋದನ್ನು ರಾಜ್ಯಕ್ಕೆ ದೇಶಕ್ಕೆ ತೋರಿಸ್ಕೊಟ್ಟಿದ್ದಾರೆ. ಅಭಿವೃದ್ಧಿ ಅಂತ ಬಂದಾಗ ಪ್ರತಿ ಹೆಜ್ಜೆಯಲ್ಲಿ ಅವರ ಶ್ರಮ ಕಾಣುತ್ತೆ, ಅವರ ಕೊಡುಗೆ ಕಾಣುತ್ತೆ. ಜನರ ಮಧ್ಯೆ ನಿಂತು ಜನರಿಗೋಸ್ಕರ ಜನಮುಖಿಯಾಗಿ ಕೆಲಸ ಮಾಡಿದಂಥ ಇತಿಹಾಸ ದಾಖಲಾಗುತ್ತೆ. ಆದರೆ ಇಲ್ಲಿ ಕೆನರಾ ಕ್ಷೇತ್ರ ಶಾಪಗ್ರಸ್ತ ಜಿಲ್ಲೆ, ಇದು ಶಾಪಗ್ರಸ್ತ ಕ್ಷೇತ್ರ. ನಿಮ್ಮ ಹಾಗೇನೆ ಪ್ರತಿಯೊಬ್ಬ ರಾಜಕಾರಣಿಗಳು ಕೂಡ ನಿಮ್ಮ ಸ್ವಕ್ಷೇತ್ರವನ್ನು ಬಲಪಡಿಸ್ಕೊಳ್ಳಿಕ್ಕೆ ನೋಡಿದಿರಿ, ಹಣ ಮಾಡುವುದನ್ನು ಬಲಪಡಿಸ್ಕೊಳ್ಳೋದಕ್ಕೆ ನೋಡಿದಿರಿ, ಜನರಿಗೆ ಮೋಸ ಮಂಕುಬೂಜಿ ಎರಚುವುದನ್ನು ನೀವು ನಿತ್ಯ ನಿರಂತರ ಕಾಯಕ ಮಾಡಿಕೊಂಡ್ರಿ. ಹೊನ್ನಾವರದ ಮೇಸ್ತನ ಪ್ರಕರಣದಿಂದ ಹಿಡಿದು ಚಿತ್ತರಂಜನ್ ಅವರ ಕೊಲೆಯ ಪ್ರಕರಣದವರೆಗೆ ಎಲ್ಲವೂ ನಿಗೂಢ. ಈ ಕ್ಷೇತ್ರದಲ್ಲಿ ಬೇಕಾದಾಗೆ ತಮ್ಮ ಪ್ರಚಾರಕ್ಕೆ ಬೇಕಾದಾಗ, ಚುನಾವಣೆಗೆ ಬೇಕಾದಾಗ, ಧರ್ಮದ ಒಂದು ಜ್ವಾಲೆಯನ್ನು ಹೊತ್ತಿಸಬೇಕು ಅಂತ ಮನಸ್ಸು ಬಂದಾಗೆಲ್ಲ ಇಂಥ ಪ್ರಕರಣವನ್ನು ಮುನ್ನೆಲೆಗೆ ತರ್ತೀರಿ. ಫೈರ್ ಬ್ರ್ಯಾಂಡ್ ಅಂತ ತಮ್ಮ ಭುಜವನ್ನು ತಾವೇ ತಟ್ಕೊಳ್ತೀರಿ. ನಿಮ್ಮ ಟೋಳಿಯಲ್ಲಿ ಒಂದಿ ಮಾಗಿದರ ಎದುರು ಎದೆ ಮೀಕರಿಸಿ ಮಾತಾಡ್ತೀರಿ. ಅದೇ ನಿಮ್ಮ 4 ವರ್ಷದ ಸ್ಟ್ಯಾಗ್ನೆಂಟ್ ಇಯರ್ಸ್ ಇತ್ತಲ್ಲ, ಆವಾಗ ಮೋದಿ ಮತ್ತು ಅಮಿತ್ ಶಾದರ ವಿರುದ್ಧ ಕೂಡ ತಾವು ಮಾತಾಡಿದ್ದು ದಾಖಲಾಗಿದೆ. 30 ವರ್ಷ ಆಳಿದ್ದೀರಿ, ಅಧಿಕಾರವನ್ನು ಅನುಭವಿಸಿದ್ದೀರಿ. ಜಿಲ್ಲೆಗೆ ಒಂದು ನಯ ಪೈಸೆ ಕೆಲಸವನ್ನು ಮಾಡಿಲ್ಲ ನೀವು. ಅಷ್ಟಾಗಿಯೂ ಕೂಡ ನಿಮ್ಮ ದುರಹಂಕಾರದ ಮಟ್ಟ ಏನು ಅಂತಂದರೆ, ಕಾಗೇರಿಯವನ್ನ ಮನೆ ಬಾಗಿಲಲ್ಲಿ ಕಾಯಿಸ್ತೀರಿ, ಹಾಲಪ್ಪ ಬಂದರೆ ಅವರ ಮೇಲೆ ದುರಹಂಕಾರವನ್ನು ದರ್ಪವನ್ನು ತೋರಿಸ್ತೀರಿ. ಈಗ ಬಂದ ಲೇಟೆಸ್ಟ್ ವರದಿ ಏನಂದರೆ, ನಿಮ್ಮ ಆಪ್ತನನ್ನೇ ಸ್ವತಂತ್ರವಾದ ಅಭ್ಯರ್ಥಿಯಾಗಿ ಕಣಕ್ಕಿಳಿಸ್ತಾರೆ ಅನಂತಕುಮಾರ್ ಹೆಗಡೆ ಅನ್ನುವ ಮಟ್ಟಕ್ಕೆ ನಿಮ್ಮ BJPಯ ನಿಷ್ಠೆ, ಧರ್ಮನಿಷ್ಠೆ, ಸನಾತನ ಧರ್ಮದ ನಿಷ್ಠೆ ಒಂದೊಂದೇ ಅದರ ಬೀಜಗಳು ಹೊರಗೆ ಬರ್ತಾ ಇದೆ. ಒಬ್ಬ ಸಾರ್ವಜನಿಕ ವ್ಯಕ್ತಿಯಾಗಿ ನೀವು ಕೆಲಸ ಮಾಡಲಿಕ್ಕೆ ಅಯೋಗ್ಯರು ಅನ್ನೋದು ನಿಮ್ಮ ಹಿಂದಿರುವ ಇತಿಹಾಸ. ಶೂನ್ಯ ಸಂಪಾದನೆ ಈ 30 ವರ್ಷದಲ್ಲಿ ಅನ್ನೋದು ದುರಂತದ ಇತಿಹಾಸ. ಕ್ಷೇತ್ರಕ್ಕೆ ಬೆನ್ನು ಮಾಡಿ ಕೂತಿದ್ದೀರಿ, ನೀವು ಮುಖ ಮಾಡಿ ಕೂತಿಲ್ಲ. ಎಲೆಕ್ಷನ್ಗೆ ಬರುವಾಗ ಬರ್ತಿದ್ರಿ, ಎಲ್ಲೆಲ್ಲೋ ನಿಮ್ಮನ್ನು ಉಗೆ 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 ಅಂತ ಕರೆದ ಫಂಕ್ಷನ್ಗೆ ಬಂದು ಹಂಗೆ ಕಣ್ರಿ ಹಿಂಗೆ ಕಣ್ರಿ ಅಂತ ಭಯಂಕರವಾದಂಥ ಭಾಷಣ ಮಾಡಿ ಅಲ್ಲೊಂದು 4 ಚಪ್ಪಾಳೆ ಗಿಟ್ಸ್ಕೊಂಡ್ಬಿಟ್ರೆ ನಿಮ್ಮ ಜೀವನ ಸಾರ್ಥಕ. MP ಆಗಿ ಕೊನೆಗೂ ನೀವೇನು ಸಾಧಿಸಿದಿರಿ ಅಂತಂದರೆ, ದೆಹಲಿಗೂ ಸರಿಯಾಗಿ ಹೋಗಿದ್ದೇನೆ, ಸಂಸತ್ತಿಗೂ ಸರಿಯಾಗಿ ಕಲಾಪಗಳಲ್ಲಿ ಭಾಗವಹಿಸಿದ್ದೇನೆ, ಸಂಪೂರ್ಣ ನಿಷ್ಕ್ರಿಯವಾಗಿಯೂ ಕೂಡ 30 ವರ್ಷ MP ಆಗಿರಬಹುದು. ಮೋದಿಯವರ ಆಡಳಿತದಲ್ಲಿ ಅದ್ಭುತವಾದಂಥ ಅವಕಾಶವನ್ನು ಕೊಟ್ಟರು, ಸಚಿವ ಪದವನ್ನು. ಆ ಸಚಿವ ಪದವನ್ನೂ ಕೂಡ ಪೂರ್ಣ ಮಟ್ಟದಲ್ಲಿ ಪೂರ್ಣಗೊಳಿಸಿಲ್ಲ. ಸಚಿವ ಪದದಲ್ಲಿ ಇದ್ದಾಗಲೂ ಕೂಡ ಯಾವ ಕೆಲಸವನ್ನೂ ಮಾಡಿಲ್ಲ. ಇಂಥ ಜೀರೋ ಸಂಪಾದನೆಯ ಕೇವಲ ಭಾಷಣ ವೀರ, ಧರ್ಮದ ಟ್ರಂಪ್ ಕಾರ್ಡನ್ನು ಬಳಸಿಕೊಂಡು ಮುಗ್ಧ ಮನಸ್ಸುಗಳನ್ನು ಕೆರಳಿಸಿ ಓಟನ್ನು ಗಿಟ್ಟಿಸಿಕೊಳ್ಳುವಂಥ ಮಹಾತಂತ್ರಗಾರರಾಗಿ ನೀವು 30 ವರ್ಷದಲ್ಲಿ ಕೆನರಾ ಕ್ಷೇತ್ರಕ್ಕೆ ಶಾಪಗ್ರಸ್ತರಾಗಿ, ಅಥವಾ ಕೆನರಾ ಕ್ಷೇತ್ರಕ್ಕೆ ನೀವೇ ಒಂದು ಶಾಪ ಅನ್ನುವ ಮಟ್ಟದಲ್ಲಿ ನಿಮ್ಮ MP
ತನವನ್ನು ನೀವು ಬಳಸ್ಕೊಂಡ್ರಲ್ಲ, ಈಗ ಯಾವ ನೈತಿಕತೆಯಲ್ಲಿ, ಯಾವ ಒಂದು ಎದೆ ಮುಟ್ಟಿ ಮಾತಾಡುವ ಆ ನಂಬಿಕೆಯ ನೆಲೆಯಲ್ಲಿ ನೀವು ಈಗ ಕಾಗೇರಿಯವರ ವಿರುದ್ಧ ಕೆಲಸ ಮಾಡ್ತೀರಿ, ಅಥವಾ ಬಿ ಜೆ ಪಿ ಹೈಕಮಾಂಡಿನ ಆದೇಶದ ವಿರುದ್ಧ ಎದೆಮೀಕರಿಸಿ ನಿಲ್ಲುವ ಯಾವ ದಮ್ಮಿದೆ ನಿಮಗೆ? ಯಾವ ಪ್ರಾಮಾಣಿಕತೆ ಇದೆ? ಕ್ಷೇತ್ರದ ಜನ ನಿಮ್ಮನ್ನು ಕ್ಯಾಕರ್ ಸುಗಿತಾ ಇದ್ದಾರೆ. ಯಾರೂ ನಿಮ್ಮನ್ನು ನೀವೇ ಬರಬೇಕಿತ್ತು, ಅವರಿಗೆ ಟಿಕೆಟ್ ಕೊಟ್ಟ ತಪ್ಪು. ಕಾಗೇರಿಯವರಿಗೆ, ಅನಂತಕುಮಾರ್ ಹೆಗಡೆ ಅವರಿಗೆ ಟಿಕೆಟ್ ಕೊಡಬೇಕಿತ್ತು. ಅವರಿಗೆ ಟಿಕೆಟ್ ನಿರಾಕರಿಸಿದ್ದು ಬಹಳ ತಪ್ಪದು. ಬಿ ಜೆ ಪಿಯವರು ತುಂಬ ತಪ್ಪು ಮಾಡಿದ್ದಾರೆ ಅನ್ನುವಂಥ ಯಾವ ಮಾತನ್ನು ಆಡ್ತಾ ಇಲ್ಲ. ಆಮೇಲೆ ಒಂದು ನೆನಪಿಡಿ, ಅನಂತಕುಮಾರ್ ಹೆಗಡೆಯವರೇ, ನಿಮ್ಮ ಫೈರ್ ಬ್ರ್ಯಾಂಡ್ ಗಿರಿಯ ಅವಧಿ ಮುಗಿದಿದೆ. ಔಟ್ಡೇಟೆಡ್ ಆಗಿದ್ದೀರಿ, ಔಟ್ ಆಫ್ ದ ಫೋಕಸ್ ಆಗಿದ್ದೀರಿ. ಯಾಕೆಂತಂದರೆ ನೀವು ಕೇವಲ ಮಾತಿನ ವೀರ ಮತ್ತು ಹಿಂದೂ ಮತ್ತು ಮುಸ್ಲಿಂ ಧರ್ಮದ ಬಗ್ಗೆ ಕಡ್ಡಿಗೀರಿ ಬೆಂಕಿ ಹಚ್ಚಿ ಚಳಿ ಕಾಯಿಸ್ಕೊಳ್ಳುವಂಥ, ನೀವು ವೋಟ್ ಬ್ಯಾಂಕ್ ರಾಜಕಾರಣವನ್ನೇ ಮಾಡುವಂಥ ಒಬ್ಬ ಕ್ಷುಲ್ಲಕ ರಾಜಕಾರಣಿ. ನೀವು ನೆಲದಲ್ಲಿ ನಿಂತ ರಾಜಕಾರಣಿ ಅಲ್ಲ. ಯಾಕೆಂದರೆ ನೆಲದ ರಿಯಾಲಿಟಿ, ಗ್ರೌಂಡ್ ರಿಯಾಲಿಟಿ ನಿಮಗೆ 30 ವರ್ಷದಲ್ಲೂ ಅರ್ಥ ಆಗಿಲ್ಲ. ಕೆನರಾ ಕ್ಷೇತ್ರದ ಒಂದು ಇಡೀ ಜಿಲ್ಲೆಯ ಬೇಕು ಬೇಡಗಳ ಬಗ್ಗೆ ಒಂದು ಕ್ಷಣವೂ ಯೋಚನೆ ಮಾಡದೇ ಇದ್ದಂಥ ದೇಶದಲ್ಲಿ ಬಹುಶಃ ನಿಮ್ಮಂಥ ಎಂ ಪಿಗಳು ಇಲ್ಲವೇನೋ ಅಂತ ನನಗೆ ಡೌಟ್ ಬರ್ತಾ ಇದೆ. ಅಂಥ ನಿಷ್ಕ್ರಿಯವಾದಂಥ ಇತಿಹಾಸ ನಿಮ್ಮ ಬೆನ್ನಲ್ಲಿದ್ದದ್ದು. ಅಷ್ಟಾಗಿಯೂ ಕೂಡ ನಿಮ್ಮ ದುರಹಂಕಾರದ ಮಟ್ಟ ಯಾವುದು ಅಂತಂದರೆ, ಹಿಂದೊಮ್ಮೆ ದೇವರಾಯ ನಾಯ್ಕ ಅದನ್ನು ಹೇಳಿದರು, ನಾನು ಮನೆಯಲ್ಲಿ ಮಲಗಿ ಕೂಡ ಆರಿಸ್ಬರ್ತೇನೆ ಅಂತ. ಕಾಂಗ್ರೆಸ್ಸಿನ ಉಜ್ವಲ ಇತಿಹಾಸ ಹಾಗಿತ್ತು, ಅವರು ಮಲಗಿಯೇ ಆರಿಸಿ ಬಂದರು, ಜಿಲ್ಲೆಯನ್ನು ಸಂಪೂರ್ಣ ಮಲಗಿಸಿದರು ಅಷ್ಟೇ. ನೀವು ಅದೇ ಇತಿಹಾಸಕ್ಕೆ ಸೇರಿದವರು, ಅದೇ ಅವರ DNA ಗೆ ಸೇರಿದವರು. ಎಂ ಪಿ ಆಗಿ ಏನು ಮಾಡಿದ್ರಿ ಅಂತ ಕೇಳಿದರೆ ನಿಮ್ಮ ಹತ್ರ 2 ಸ್ಪಷ್ಟವಾದ ಉತ್ತರ ಕೊಡಲಿಕ್ಕೆ ಯಾವ ಸಾಧ್ಯತೆಗಳು ಇಲ್ಲ, ಯಾವ ಉದಾಹರಣೆಗಳು ಇಲ್ಲ. ಕ್ರಿಯಾತ್ಮಕವಾಗಿ ನೀವು ತೊಡಗಿಕೊಂಡ ಇತಿಹಾಸವೇ ಇಲ್ಲ. 4 ಫಂಕ್ಷನ್ನಿಗೆ ಬಂದು ಭಾಷಣ ಮಾಡಿದ್ದು ಬಿಟ್ಟರೆ ಎಂ ಪಿ ಆದಮೇಲೆ ಏನು ಕಡ್ದು ಕಟ್ಟಿದ್ದೀರಿ ಈ ಕ್ಷೇತ್ರಕ್ಕೆ, ಕೆನರಾ ಕ್ಷೇತ್ರಕ್ಕೆ? ಅಷ್ಟಾಗಿಯೂ ನಿಮ್ಮ ದುರಹಂಕಾರ ಏನು ಅಂತಂದರೆ, ಕಾಗೇರಿಯವರ ಟಿಕೆಟು ಕೊಟ್ಟದ್ರ ಬಗ್ಗೆ ನನ್ನ ವಿರೋಧವಿದೆ. ಮತ್ತು ಯಾವ ನಾಲಿಗೆಯಲ್ಲಿ ಹೇಳಿದ್ರಿ ನೀವು ಮೋದಿಯವರನ್ನು ಕೈಯನ್ನು ಬಲಪಡಿಸುವುದಕ್ಕಾಗಿ, ಮತ್ತೆ ಮೋದಿಯವರು ಪ್ರಧಾನಿ ಆಗುವುದಕ್ಕಾಗಿ ಯಾವ ವ್ಯಕ್ತಿಗೂ ಟಿಕೆಟ್ ಕೊಟ್ಟರು ನಾನು ನಿಲ್ತೇನೆ ಅವರ ಪರವಾಗಿ ಅಂತ ಯಾವ ನಾಲಿಗೆಯಲ್ಲಿ ಹೇಳಿದ್ದೀರಿ? ನಿಮಗೆ ನಾಲಿಗೆ ಬದ್ಧತೆಯೂ ಇಲ್ಲ, ನಾಲಿಗೆ ಶುದ್ಧತೆಯೂ ಇಲ್ಲ, ನಾಲಿಗೆ ಒಂದು ಸಂಸ್ಕೃತಿಯೂ ಇಲ್ಲ. ಇಂಥ ಪರಿಸ್ಥಿತಿಯಲ್ಲೂ ನಾನು ಕಾಗೇರಿಯವರನ್ನು ನಿರ್ಲಕ್ಷ್ಯ ಮಾಡ್ತೇನೆ, ಹೈಕಮಾಂಡ್ ಆರ್ಡ್ರನ್ನು ನನ್ನ ಕಾಲಿನಡಿ ಕುಂಡೆ ಅಡಿ ಹಾಕಿ ಅದನ್ನು ಅವಮಾನ ಮಾಡ್ತೇನೆ, ನಾನು ಅಂದರೆ ಏನಂತ ತಿಳ್ಕೊಂಡಿದ್ದೀರಿ ಅನ್ನುವಂಥ ಈ ದುರಹಂಕಾರ ಇದೆಯಲ್ಲ. ಕಾರ್ಯಕರ್ತರ ಎದುರು ಕುರ್ಚಿ ಇಟ್ಟು ಯಾರಾದರೂ ದಮ್ಮಿದ್ರೆ ಬಂದು ಸ್ಪರ್ಧೆ ಮಾಡಿ ಗೆಲ್ರಿ ಅಂತ ಹೇಳ್ತೀರಲ್ಲ, ನಿಮ್ಮ ಅಹಂಕಾರ ಯಾವ ಮಟ್ಟಕ್ಕಿದೆ? ಜನಪಾಠ ಕಲಿಸ್ತಾರೆ. ನಿಮ್ಮ ರಾಜಕೀಯದ ಅಂತ್ಯದ ಯುಗ, ಕೊನೆಯ ಮೆಟ್ಟಿಲು ನೀವು ಇಳಿತಾ ಇದ್ದೀರಿ. ಕಾಗೇರಿಯವರಿಗೆ ಮೋದಿಯವರ ಬಲ ಇದೆ, ಸನಾತನ ಧರ್ಮದ ನಂಬಿಕೆಯ ನೆಲೆ ಇದೆ, ರಾಮನ ಪುನರ್ ಪ್ರತಿಷ್ಠಾಪನೆಯ ಚಾರಿತ್ರಿಕವಾದಂಥ ಒಂದು ಸಾಧನೆಯ ನೆಲೆ ಇದೆ. ಆ ಇಡೀದಾದಂಥ ಭಾವನಾತ್ಮಕವಾದಂಥದ್ದು. ಅದರ ಅರ್ಥ ಕಾಗೇರಿಯವರೇನು ಸುಬುಗರು ಅಂತ ತಿಳ್ಕೊಬೇಡಿ. ಅವರು ಶಾಸಕರಾಗಿ ನಿಷ್ಕ್ರಿಯರಾಗಿದ್ದದ್ರಿಂದಲೇ, ಕ್ಷೇತ್ರವನ್ನು ನಿರ್ಲಕ್ಷ್ಯ ಮಾಡಿದ್ರಿಂದಲೇ, ಅವರು ಅಭಿವೃದ್ಧಿ ಕಾರ್ಯಕ್ಕೆ ಬೆನ್ನು ಹಾಕಿ ಕೇವಲ ಬೆಂಗಳೂರು ರಾಜಕೀಯ ಮಾಡಿದ್ರಿಂದಲೇ ಅವರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸೋತದ್ದು. ಕಾಗೇರಿಯವರೇನು ಅನಂತಕುಮಾರ್ ಹೆಗಡೆಯವರಿಗಿಂತ ಭಯಂಕರ ಶ್ರೇಷ್ಠರು, ಪ್ರಬಲರು, ಅವರು ದಿ ಬೆಸ್ಟ್ ಕ್ಯಾಂಡಿಡೇಟು? ನೋ. ಅಳದೂರಿಗೆ ಉಳಿದವನೇ ನಾಯಕ ಅಷ್ಟೇ. ಶಶಿಭೂಷಣ ಹೆಗಡೆಯವರಿಗೆ ಕೊಡಬೇಕು ಅಂತ ಕ್ಷೇತ್ರ ಬಯಸಿತ್ತು. ಕೆನರಾ ಕ್ಷೇತ್ರದಲ್ಲಿ ನಾನು ಕಳೆದ 2-3 ದಿನದಿಂದ ಪ್ರಯಾಣ ಮಾಡ್ತಾ ಇದ್ದೇನೆ. ಎಲ್ಲರ ಬಾಯಲ್ಲೂ ಏನಿತ್ತು, ಕಾಗೇರಿಯವರಿಗೆ ಕೊಡುವ ಬದಲು ಶಶಿಭೂಷಣ ಹೆಗಡೆಯವರಿಗೆ ಕೊಡಬೇಕಿತ್ತು, ಹೆಗಡೆಯವರ ಮೊಮ್ಮಗನಿಗೆ ಕೊಡಬೇಕಿತ್ತು. ಆವಾಗ ಒಂದು ಹೊಸ ಒಂದು ಯುವ ರಾಜಕಾರಣಿ ಈ ಕ್ಷೇತ್ರಕ್ಕೆ ಏನಾದರೂ ಮಾಡುವ ಒಂದು ಆಶೆಯನ್ನಾದರೂ ನಿರೀಕ್ಷೆಯನ್ನಾದರೂ ಹೊಂದಬಹುದಿತ್ತು. ಇವರು ಅನಂತಕುಮಾರ್ ಹೆಗಡೆಯ ಇನ್ನೊಂದು ರೂಪ.
ಇವರು ಕ್ಷೇತ್ರಕ್ಕೆ ಏನು ಕೆಲಸ ಮಾಡೋದಿಲ್ಲ. ಆದರೆ ಮೋದಿಯವರು ಮತ್ತು ರಾಮ, BJP ಆ ಒಂದು ಇಡೀ ಅಲೆ, ಆದ್ದರಿಂದ ಕಾಗೇರಿಯವರ ಗೆಲುವಿಗೆ ತೊಂದರೆ ಆಗಲಿಕ್ಕಿಲ್ಲ ಅನ್ನುವುದು ಒಂದು ಅಂಬೋಣ. ಆದರೆ ಈ BJPಯ ಒಳಜಗಳ ಅಥವಾ ಅನಂತಕುಮಾರ್ ಹೆಗಡೆಯವರ ತಾಟಸ್ಥ್ಯ ಅಥವಾ ಅವರ ಮೌನ, ಆ ಮೌನವೇ ಒಂದು ರೀತಿಯ ಪ್ರತಿಭಟನೆಯಾಗಿ ಎಲ್ಲೋ ಒಂದು ಕಡೆ ಕಾಗೇರಿಯವರು ಅನಂತಕುಮಾರ್ ಹೆಗಡೆಯವರ ಜಟಾಪಟಿಯಲ್ಲಿ ಕಾಂಗ್ರೆಸ್ಸಿಗೆ ಲಾಭ ಆಗಬಹುದೇ ಅನ್ನುವಂಥ ಒಂದು ಸಣ್ಣ ಸುಳಿವು ಕೂಡ ಇಡೀ ಜಿಲ್ಲೆಯಾದ್ಯಂತ ಅಂಡರ್ ಕರೆಂಟ್ ಆಗಿ ಕಂಡು ಬರ್ತಾ ಇದೆ. ಇದು ಬಹಳ ಮುಖ್ಯವಾದಂಥದ್ದು. ಹಾಗಾಗಿ ಇಬ್ಬರ ಜಗಳ ಮೂರನೇವನಿಗೆ ಆದರೂ ಆಶ್ಚರ್ಯ ಇಲ್ಲ. ಆದರೆ ಆ ಸಾಧ್ಯತೆ ಕ್ಷೀಣ. ಆದರೆ ಇವತ್ತು ಇಡೀ ಕ್ಷೇತ್ರದ ಜನ ಕ್ಯಾಕರ್ಸಿ ಕವಳ ಹಾಕಿ ಉಗಿತಾ ಇರೋದೇನು ಅಂತಂದರೆ, ಕೆಲಸ ಮಾಡದೆಯೂ ಮೋದಿ ಮತ್ತು ಅಮಿತ್ ಶಾ ಅಥವಾ ಹೈಕಮಾಂಡನ್ನು ನಿರ್ಲಕ್ಷ್ಯ ಮಾಡಿ ತಾನು ಆಡಿದ್ದೇ ಆಟ, ಯಾವ ಕಳ್ಳಬಡ್ಡಿ ಮಗ ನನ್ನನ್ನು ಮೀರಿ ಯಾವ ಕ್ಯಾಂಡಿಡೇಟನ್ನು ಇಲ್ಲಿ ತಂದು ನಿಲ್ಲಿಸ್ತಾನೆ ನೋಡೇ ಬಿಡೋಣ ಅನ್ನುವಂಥ ಹೈಕಮಾಂಡಿಗೂ ಕೂಡ ಒಂದು ದಿಮಾಕಿನ ದುರಹಂಕಾರದ ಪ್ರತಿಕ್ರಿಯೆಯನ್ನು ಕೊಟ್ಟಂಥ ಈ ಅನಂತಕುಮಾರ್ ಹೆಗಡೆ ಕೆಲಸ ಮಾಡದೇ ಇಷ್ಟ ಹಾರಾಟ ಮಾಡ್ತಾರೆ. ಇನ್ನು ಎಲ್ಲಾದರೂ ರಾಘವೇಂದ್ರರ ಹಾಗೆ, ಪ್ರತಾಪ್ ಸಿಂಹನ ಹಾಗೆ, ಬೇರೆಯವರ ಹಾಗೆಲ್ಲ ಕೆಲಸ ಮಾಡಿಬಿಟ್ಟಿದ್ದರೆ ಕ್ಷೇತ್ರಕ್ಕೆ ಇನ್ನು ಇವರು ಯಾವ ಲೆವೆಲಲ್ಲಿ ಇರ್ಬೋದಿತ್ತು ಅನ್ನುವಂಥ ಮಾತನ್ನು ಆಡ್ತಾ ಇದ್ದಾರೆ. ಅಹಂಕಾರಕ್ಕೆ ಉದಾಸೀನವೇ ಮದ್ದು. ನಮಸ್ತೆ.